ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾತ್ರಿ ಹೊತ್ತಲ್ಲಿ ಆಕಾಶವನ್ನ ನೋಡಿದ್ರೆ ನಮ್ಮ ಕಣ್ಣಿಗೆ ಕೆಲವು ನಕ್ಷತ್ರಗಳು ಕಾಣುತ್ತವೆ. ಆದರೆ ಆ ನಕ್ಷತ್ರಗಳಾಚೆಗೆ ಕೋಟ್ಯಾಂತರ ಗ್ಯಾಲಕ್ಸಿಗಳ ನಡುವೆ ಒಂದು ಅದ್ಭುತವಾದ ರಹಸ್ಯ ಅಡಗಿದೆ. ನಾವು ನೋಡಲಾಗದ ಒಂದು ಬೃಹತ್ ಜಾಲ ಇಡೀ ಬ್ರಹ್ಮಾಂಡವನ್ನ ಸಂಪರ್ಕಿಸಿಕೊಂಡಿದೆ ಎಂದರೆ ನಂಬಲೇಬೇಕು. ಅದು ಜೇಡರ ಬಲೆಯಲ್ಲ, ನಕ್ಷತ್ರಗಳ ಬಲೆ ಕೂಡ ಅಲ್ಲ. ಇದು ಕಾಸ್ಮಿಕ್ ವೆಬ್, ಅಂದರೆ ಬ್ರಹ್ಮಾಂಡದ ಕಾಣದ ಜಾಲ. ಈ ಜಾಲದಲ್ಲಿ ಗ್ಯಾಲಕ್ಸಿಗಳು ಒಂಟಿಯಾಗಿ ತೇಲುತ್ತಿಲ್ಲ. ಅವುಗಳನ್ನು ಸಂಪರ್ಕಿಸುವ ಬೃಹತ್ ನಾರುಗಳಂತಿರುವ ರಚನೆಗಳು ಇವೆ. ಅವುಗಳ ನಡುವೆ ವಿಶಾಲವಾದ ಖಾಲಿ ಪ್ರದೇಶಗಳು ಮತ್ತು ಈ ಎಲ್ಲದರ ಹಿಂದೆ ನಮ್ಮ ಕಣ್ಣಿಗೆ ಕಾಣದ ಡಾರ್ಕ್ ಮ್ಯಾಟರ್ ಎಂಬ ನಿಗೂಢ ಶಕ್ತಿ ಇದೆ. ಹಾಗಾದರೆ ಈ ಜಾಲ ಹೇಗೆ ಹುಟ್ಟಿತು? ಗ್ಯಾಲಕ್ಸಿಗಳು ಇದರ ಮೇಲೆ ಹೇಗೆ ರೂಪುಗೊಂಡವು? ಈ ಜಾಲವಿಲ್ಲದೆ ಬ್ರಹ್ಮಾಂಡವೇ ಬೇರೆ ರೀತಿಯದ್ದಾಗಿರುತ್ತಿತ್ತಾ ಅನ್ನೋ ಕುತೂಹಲಕಾರಿ ರಹಸ್ಯ ವಿಚಾರವನ್ನ ಚರ್ಚಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ಕಾಸ್ಮಿಕ್ ವೆಬ್ ಅಂದರೆ ನಾವು ರಾತ್ರಿ ಆಕಾಶವನ್ನ ನೋಡಿದಾಗ ಗ್ಯಾಲಕ್ಸಿಗಳು ಪ್ರತ್ಯೇಕವಾಗಿ ಇರುವಂತೆ ಕಾಣುತ್ತವೆ. ಆದರೆ ಬ್ರಹ್ಮಾಂಡವನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅಧ್ಯಯನ ಮಾಡಿದಾಗ ಚಿತ್ರ ಸಂಪೂರ್ಣವಾಗಿ ಬದಲಾಗುತ್ತದೆ. ಗ್ಯಾಲಕ್ಸಿಗಳು ಎಲ್ಲೆಂದರಲ್ಲಿ ಅಸ್ತವ್ಯಸ್ತವಾಗಿ ಹರಡಿಕೊಂಡಿಲ್ಲ. ಬದಲಾಗಿ ಅವು ನಾರುಗಳಂತಿರುವ ಬೃಹತ್ ರಚನೆಗಳು, ಗೋಡೆಗಳಂತಿರುವ ಪ್ರದೇಶಗಳು ಮತ್ತು ವಿಶಾಲವಾದ ಖಾಲಿ ಪ್ರದೇಶಗಳ ಸುತ್ತ ಒಂದು ದೊಡ್ಡ ಜಾಲದ ಮಾದರಿಯಲ್ಲಿ ವ್ಯವಸ್ಥಿತವಾಗಿವೆ. ಈ ಬೃಹತ್ ರಚನೆಯನ್ನೇ ಕಾಸ್ಮಿಕ್ ವೆಬ್ ಎಂದು ಕರೆಯಲಾಗುತ್ತದೆ. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಒಂದು ಜೇಡರ ಬಲೆಯನ್ನ ಕಲ್ಪಿಸಿಕೊಳ್ಳಿ. ಜೇಡರ ಬಲೆಯಲ್ಲಿರುವ ನಾರುಗಳು ಒಂದಕ್ಕೊಂದು ಸಂಪರ್ಕ ಹೊಂದಿರುತ್ತವೆ. ಕೆಲವು ಸ್ಥಳಗಳಲ್ಲಿ ನಾರುಗಳು ಸೇರುತ್ತವೆ, ಕೆಲವು ಪ್ರದೇಶಗಳು ಖಾಲಿಯಾಗಿರುತ್ತವೆ. ಅದೇ ರೀತಿಯಲ್ಲಿ ಬ್ರಹ್ಮಾಂಡದಲ್ಲೂ ಗ್ಯಾಲಕ್ಸಿಗಳನ್ನ ಸಂಪರ್ಕಿಸುವ ಬೃಹತ್ ಕಾಸ್ಮಿಕ್ ಫಿಲೆಮೆಂಟ್ಸ್ ಇವೆ. ಆದರೆ ಇದು ನಿಜವಾದ ಜಾಲವಲ್ಲ. ಇದು ಗುರುತ್ವಾಕರ್ಷಣೆಯಿಂದ ರೂಪುಗೊಂಡಿರುವ ಬ್ರಹ್ಮಾಂಡದ ಅತಿ ದೊಡ್ಡ ಪ್ರಮಾಣದ ರಚನೆ. ಕಾಸ್ಮಿಕ್ ವೆಬ್ ಅನ್ನು ಮುಖ್ಯವಾಗಿ 4 ರೀತಿಯ ರಚನೆಗಳ ಮೂಲಕ ಅರ್ಥ ಮಾಡಿಕೊಳ್ಬಹುದು. ಮೊದಲನೇದು ಫಿಲಮೆಂಟ್ಸ್, ಅಂದ್ರೆ ಬ್ರಹ್ಮಾಂಡದ ನಾರುಗಳು. ಇವು ಕಾಸ್ಮಿಕ್ ವೆಬ್ನ ಅತ್ಯಂತ ಪ್ರಮುಖ ಭಾಗ. ಬೃಹತ್ ಪ್ರಮಾಣದಲ್ಲಿ ನೋಡಿದಾಗ ಗ್ಯಾಲಕ್ಸಿ ಗುಂಪುಗಳು ಮತ್ತು ಗ್ಯಾಲಕ್ಸಿಗಳನ್ನ ಸಂಪರ್ಕಿಸುವ ಉದ್ದವಾದ ನಾರುಗಳಂತಿರುವ ರಚನೆಗಳು ಕಾಣಿಸುತ್ತವೆ. ಈ ಫಿಲಾಮೆಂಟ್ಸ್ಗಳಲ್ಲಿ ಸಾಮಾನ್ಯ ವಸ್ತುವಿನ ಜೊತೆಗೆ ಡಾರ್ಕ್ ಮ್ಯಾಟರ್ನ ದೊಡ್ಡ ಪ್ರಮಾಣದ ರಚನೆಯೂ ಇದೆ ಮತ್ತು ಅನಿಲವು ಈ ರಚನೆಗಳ ಸುತ್ತ ಹರಿಯುತ್ತವೆ. ಎರಡನೆಯದ್ದು ಗ್ಯಾಲಕ್ಸಿ ಕ್ಲಸ್ಟರ್ಸ್, ಅಂದ್ರೆ ಗ್ಯಾಲಕ್ಸಿಗಳ ಮಹಾನಗರಗಳು. ಕೆಲವು ಪ್ರದೇಶಗಳಲ್ಲಿ ಸಾವಿರಾರು ಗ್ಯಾಲಕ್ಸಿಗಳು ಗುರುತ್ವಾಕರ್ಷಣೆಯಿಂದ ಒಟ್ಟಾಗಿ ಸೇರುತ್ತವೆ. ಇವುಗಳನ್ನು ಗ್ಯಾಲಕ್ಸಿ ಕ್ಲಸ್ಟರ್ಸ್ ಎಂದು ಕರೆಯಲಾಗುತ್ತದೆ. ಇವು ಕಾಸ್ಮಿಕ್ ವೆಬ್ನ ಅತ್ಯಂತ ದಟ್ಟ ಪ್ರದೇಶಗಳಲ್ಲಿ. ಇಲ್ಲಿ ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಬಿಸಿ ಅನಿಲ ಮತ್ತು ಡಾರ್ಕ್ ಮ್ಯಾಟರ್ ಅಪಾರ ಪ್ರಮಾಣದಲ್ಲಿ ಇರಬಹುದು. ಇನ್ನು ಮೂರನೇದ್ದು ವಾಲ್ಸ್, ಅಂದ್ರೆ ಬೃಹತ್ ಗೋಡೆಗಳು. ಕೆಲವು ಗ್ಯಾಲಕ್ಸಿಗಳು ತಮ್ಮ ಗ್ಯಾಲಕ್ಸಿ ಗುಂಪುಗಳು ಬೃಹತ್ ಗೋಡೆಯಂತಿರುವ ರಚನೆಗಳಲ್ಲಿ ವ್ಯವಸ್ಥಿತವಾಗಿರುತ್ತವೆ. ಇವುಗಳ ಗಾತ್ರವನ್ನ ಊಹಿಸುವುದೇ ಕಷ್ಟ. ಮಾನವ ಜೀವನದ ಪ್ರಮಾಣದಲ್ಲಿ ನೋಡಿದರೆ ನಾವು ಕಾಣುವ ಸಂಪೂರ್ಣ ಬ್ರಹ್ಮಾಂಡದ ರಚನೆ ಬಹುತೇಕ ಅಸಾಧ್ಯವಾಗಿ ದೊಡ್ಡದಾಗಿದೆ. ಇನ್ನು 4ನೇದು ವಾಯ್ಡ್ಸ್, ಅಂದ್ರೆ ಬ್ರಹ್ಮಾಂಡದ ಖಾಲಿ ಪ್ರದೇಶಗಳು. ಇದೇ ಕಾಸ್ಮಿಕ್ ವೆಬ್ನ ಅತ್ಯಂತ ಕುತೂಹಲಕಾರಿ ಭಾಗ. ಕೆಲವು ಪ್ರದೇಶಗಳಲ್ಲಿ ಗ್ಯಾಲಕ್ಸಿಗಳು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತವೆ. ಇಂಥ ಬೃಹತ್ ಖಾಲಿ ಪ್ರದೇಶಗಳನ್ನು ಕಾಸ್ಮಿಕ್ ವಾಯ್ಡ್ಸ್ ಎಂದು ಕರೆಯಲಾಗುತ್ತದೆ. ಇವು ಸಂಪೂರ್ಣವಾಗಿ ಖಾಲಿಯಾಗಿರುವುದಿಲ್ಲ. ಆದರೆ ಇತರೆ ಪ್ರದೇಶಗಳಿಗೆ ಹೋಲಿಸಿದರೆ ಇಲ್ಲಿ ವಸ್ತುವಿನ ಸಾಂದ್ರತೆ ಬಹಳ ಕಡಿಮೆ. ಅಂದರೆ ಕಾಸ್ಮಿಕ್ ವೆಬ್ ಒಂದು ಜಾಲದಂತೆ ಕಂಡರೂ ಅದರ ನಡುವೆ ಬೃಹತ್ ಖಾಲಿ ಜಾಗಗಳು ಇವೆ. ಡಾರ್ಕ್ ಮ್ಯಾಟರ್ ಅಂದ್ರೆ ಕಾಣದ ಜಾಲದ ಬೆನ್ನೆಲುಬು. ಇಲ್ಲಿ ಕಾಸ್ಮಿಕ್ ವೆಬ್ನ ಮತ್ತೊಂದು ದೊಡ್ಡ ರಹಸ್ಯ ಎದುರಾಗುತ್ತದೆ. ಅದುವೇ ಡಾರ್ಕ್ ಮ್ಯಾಟರ್. ನಾವು ಡಾರ್ಕ್ ಮ್ಯಾಟರ್ ಅನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ.
ಅದು ಬೆಳಕನ್ನ ಹೊರಸೂಸುವುದಿಲ್ಲ ಅಥವಾ ಸಾಮಾನ್ಯವಾಗಿ ಬೆಳಕಿನೊಂದಿಗೆ ಬಲವಾಗಿ ಸಂವಹನ ಮಾಡುವುದಿಲ್ಲ. ಆದರೆ ಅದರ ಗುರುತ್ವಾಕರ್ಷಣೆಯ ಪರಿಣಾಮಗಳನ್ನು ಗಮನಿಸಬಹುದು. ಗ್ಯಾಲಕ್ಸಿಗಳು ಹೇಗೆ ಚಲಿಸುತ್ತವೆ, ಗ್ಯಾಲಕ್ಸಿ ಗುಂಪುಗಳು ಹೇಗೆ ರೂಪುಗೊಳ್ಳುತ್ತವೆ ಮತ್ತು ಬ್ರಹ್ಮಾಂಡದ ದೊಡ್ಡ ಪ್ರಮಾಣದ ರಚನೆ ಹೇಗೆ ನಿರ್ಮಾಣವಾಗಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳುವಾಗ ಡಾರ್ಕ್ ಮ್ಯಾಟರ್ ಪ್ರಮುಖ ಪಾತ್ರ ವಹಿಸುತ್ತೆ. ಆದ್ದರಿಂದ ವಿಜ್ಞಾನಿಗಳ ಪ್ರಸ್ತುತ ಮಾದರಿಗಳಲ್ಲಿ ಕಾಸ್ಮಿಕ್ ವೆಬ್ನ ರಚನೆಗೆ ಡಾರ್ಕ್ ಮ್ಯಾಟರ್ ಒಂದು ಪ್ರಮುಖ ಚೌಕಟ್ಟು ಒದಗಿಸುತ್ತದೆ ಎನ್ನುತ್ತಾರೆ. ಸರಳವಾಗಿ ಹೇಳುವುದಾದರೆ ನಮಗೆ ಕಾಣುವುದು ಗ್ಯಾಲಕ್ಸಿಗಳು, ಆದರೆ ಅವುಗಳ ದೊಡ್ಡ ಪ್ರಮಾಣದ ವ್ಯವಸ್ಥೆಯ ಹಿಂದೆ ಕಾಣದ ದ್ರವ್ಯದ ಗುರುತ್ವಾಕರ್ಷಣೆಯ ಪ್ರಭಾವವಿದೆ. ಈ ಜಾಲ ಹೇಗೆ ಹುಟ್ಟಿತು? ಇದಕ್ಕೆ ಉತ್ತರ ಬ್ರಹ್ಮಾಂಡದ ಆರಂಭಿಕ ಇತಿಹಾಸದಲ್ಲಿ ಅಡಗಿದೆ. ಬಿಗ್ ಬ್ಯಾಂಗ್ನ ನಂತರ ಬ್ರಹ್ಮಾಂಡ ಸಂಪೂರ್ಣವಾಗಿ ಸಮತಟ್ಟವಾಗಿರಲಿಲ್ಲ. ಅತ್ಯಂತ ಸಣ್ಣ ಪ್ರಮಾಣದ ಡೆನ್ಸಿಟಿ ಫ್ಲಕ್ಚುಯೇಷನ್ಸ್ ಅಂದರೆ ಸಾಂದ್ರತೆಯ ಸಣ್ಣ ವ್ಯತ್ಯಾಸಗಳು ಇದ್ವು. ಕಾಲಕ್ರಮೇಣ ಗುರುತ್ವಾಕರ್ಷಣೆ ಈ ಸಣ್ಣ ವ್ಯತ್ಯಾಸಗಳನ್ನ ದೊಡ್ಡದಾಗಿಸಿತ್ತು. ಸ್ವಲ್ಪ ಹೆಚ್ಚು ದ್ರವ್ಯವಿದ್ದ ಪ್ರದೇಶಗಳು ಇನ್ನಷ್ಟು ದ್ರವ್ಯವನ್ನ ಆಕರ್ಷಿಸಿದ್ವು. ಇದರಿಂದ ದಟ್ಟ ಪ್ರದೇಶಗಳು ಇನ್ನಷ್ಟು ದಟ್ಟವಾದವು. ಕಡಿಮೆ ಸಾಂದ್ರತೆಯ ಪ್ರದೇಶಗಳು ಮತ್ತಷ್ಟು ಖಾಲಿಯಾಗುತ್ತಾ ಹೋದ್ವು. ಬಿಲಿಯನ್ ಗಟ್ಟಲೆ ವರ್ಷಗಳ ಕಾಲ ನಡೆದ ಈ ಪ್ರಕ್ರಿಯೆಯ ಫಲವಾಗಿ ಇಂದು ನಾವು ನೋಡುವ ಕಾಸ್ಮಿಕ್ ವೆಬ್ ರೂಪುಗೊಂಡಿತ್ತು. ಅಂದರೆ ಕಾಸ್ಮಿಕ್ ವೆಬ್ ಒಂದು ದಿನದಲ್ಲಿ ಸೃಷ್ಟಿಯಾದ ರಚನೆಯಲ್ಲ, ಇದು ಬ್ರಹ್ಮಾಂಡದ ಕೋಟ್ಯಾಂತರ ವರ್ಷಗಳ ವಿಕಾಸದ ಫಲ. ಹಾಗಾದ್ರೆ ನಾವು ಕಾಸ್ಮಿಕ್ ವೆಬ್ ಅನ್ನ ನೇರವಾಗಿ ನೋಡಬಹುದಾ ಅಂದ್ರೆ ಇದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ. ನಾವು ಸಾಮಾನ್ಯವಾಗಿ ಗ್ಯಾಲಕ್ಸಿಗಳನ್ನ ನೋಡಬಹುದು, ಆದ್ರೆ ಅವುಗಳನ್ನ ಸಂಪರ್ಕಿಸುವ ಕಾಸ್ಮಿಕ್ ವೆಬ್ನ ಪ್ರತಿಯೊಂದು ಭಾಗವನ್ನ ನೇರವಾಗಿ ಕಾಣುವುದು ಬಹಳ ಕಷ್ಟ. ಏಕೆಂದರೆ ಕಾಸ್ಮಿಕ್ ವೆಬ್ನ ಬಹುಪಾಲು ದ್ರವ್ಯ ಡಾರ್ಕ್ ಮ್ಯಾಟರ್ಗೆ ಸಂಬಂಧಿಸಿದೆ. ಆದರೆ ವಿಜ್ಞಾನಿಗಳು ಪರೋಕ್ಷವಾಗಿ ಇದರ ಅಸ್ತಿತ್ವವನ್ನ ಪತ್ತೆ ಹಚ್ಚಬಹುದು. ಗ್ಯಾಲಕ್ಸಿಗಳ ವಿತರಣೆ, ಗುರುತ್ವಾಕರ್ಷಣೆಯ ಪರಿಣಾಮಗಳು ಮತ್ತು ಬಿಸಿ ಅಥವಾ ಅಯಾನೀಕೃತ ಅನಿಲದಿಂದ ಹೊರಬರುವ ಬೆಳಕು ಸೇರಿದಂತೆ ಹಲವು ಮಾಹಿತಿಗಳನ್ನ ಬಳಸಿಕೊಂಡು ಈ ಬೃಹತ್ ರಚನೆಯ ನಕ್ಷೆಗಳನ್ನ ಸಿದ್ಧಪಡಿಸಲಾಗುತ್ತಿದೆ. ಕೆಲವೊಮ್ಮೆ ಕಾಸ್ಮಿಕ್ ವೆಬ್ನ ಫಿಲಾಮೆಂಟ್ಸ್ ಗಳಲ್ಲಿ ಇರುವ ಅತ್ಯಂತ ತೆಳುವಾದ ಅನಿಲವನ್ನ ಪತ್ತೆ ಹಚ್ಚಲು ವಿಶೇಷ ಖಗೋಳ ವೀಕ್ಷಣೆಗಳು ಅಗತ್ಯವಾಗುತ್ತವೆ. ಇನ್ನು ಗ್ಯಾಲಕ್ಸಿಗಳು ಈ ಜಾಲದ ಮೇಲೆ ಹೇಗೆ ಚಲಿಸುತ್ತವೆ ಅಂದ್ರೆ ಇದು ಕೂಡ ಅದ್ಭುತ ವಿಚಾರವೇ. ಗ್ಯಾಲಕ್ಸಿಗಳು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಚಲಿಸುತ್ತಿಲ್ಲ. ಅವುಗಳ ಚಲನೆಯ ಮೇಲೆ ಸುತ್ತಲಿನ ದ್ರವ್ಯ ಮತ್ತು ಡಾರ್ಕ್ ಮ್ಯಾಟರ್ನ ಗುರುತ್ವಾಕರ್ಷಣೆಯ ಪ್ರಭಾವವಿದೆ. ಕಾಸ್ಮಿಕ್ ವೆಬ್ನ ಫಿಲಾಮೆಂಟ್ಸ್ ಒಂದು ರೀತಿಯಲ್ಲಿ ದ್ರವ್ಯ ಹರಿಯುವ ಮಾರ್ಗಗಳಂತೆ ಕಾರ್ಯನಿರ್ವಹಿಸುತ್ತವೆ. ಅನಿಲ ಮತ್ತೆ ದ್ರವ್ಯವು ಗುರುತ್ವಾಕರ್ಷಣೆಯ ಪ್ರಭಾವದಿಂದ ದಟ್ಟ ಪ್ರದೇಶಗಳತ್ತ ಸಾಗಬಹುದು. ಈ ಪ್ರಕ್ರಿಯೆಗಳು ಗ್ಯಾಲಕ್ಸಿಗಳ ಬೆಳವಣಿಗೆ ಮತ್ತು ನಕ್ಷತ್ರಗಳ ರಚನೆಯ ಮೇಲೂ ಪರಿಣಾಮ ಬೀರುತ್ತವೆ. ಅಂದರೆ ಗ್ಯಾಲಕ್ಸಿಯ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳಲು ಅದು ಇರುವ ಏಕೈಕ ಕಾಸ್ಮಿಕ್ ವೆಬ್ನ ಪರಿಸರವನ್ನ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನಮ್ಮ ಮಿಲ್ಕಿ ವೇ ಕೂಡ ಮಹಾಕಾಸ್ಮಿಕ್ ರಚನೆಯ ಭಾಗವಾಗಿದೆ. ನಾವು ಲೋಕಲ್ ಗ್ರೂಪ್ ಎಂದು ಕರೆಯುವ ಗ್ಯಾಲಕ್ಸಿಗಳ ಗುಂಪಿನಲ್ಲಿದೆ. ಅದರಿಂದ ಆಚೆಗೆ ಇನ್ನು ದೊಡ್ಡ ಪ್ರಮಾಣದ ರಚನೆಗಳು ಇವೆ. ಅಂದರೆ ನಾವು ಭೂಮಿಯಲ್ಲಿದ್ದೇವೆ, ಸೌರವ್ಯೂಹದಲ್ಲಿ, ಮಿಲ್ಕಿ ವೇನಲ್ಲಿ, ಲೋಕಲ್ ಗ್ರೂಪ್ನಲ್ಲಿ ಇನ್ನು ದೊಡ್ಡ ಕಾಸ್ಮಿಕ್ ಸ್ಟ್ರಕ್ಚರ್ನ ಭಾಗವಾಗಿ ಸಿಲುಕಿದ್ದೇವೆ. ಈ ಸರಪಳಿಯನ್ನ ಯೋಚಿಸಿದಾಗ ಮಾನವ ಅಸ್ತಿತ್ವ ಎಷ್ಟು ಸಣ್ಣ ಪ್ರಮಾಣದಲ್ಲಿದೆ ಎಂಬುದು ಅಚ್ಚರಿ ಮೂಡಿಸುತ್ತೆ. ಆದರೆ ಇದೇ ಸಮಯದಲ್ಲಿ ಈ ಬೃಹತ್ ಬ್ರಹ್ಮಾಂಡವನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗಿರುವುದು ಇನ್ನಷ್ಟು ಅದ್ಭುತ. ಕಾಸ್ಮಿಕ್ ವೆಬ್ ಏಕೆ ಮುಖ್ಯ ಅಂದ್ರೆ ಕಾಸ್ಮಿಕ್ ವೆಬ್ ಕೇವಲ ಒಂದು ಸುಂದರವಾದ ಖಗೋಳ ಮಾದರಿಯಲ್ಲ, ಇದು ಬ್ರಹ್ಮಾಂಡದ ವಿಕಾಸವನ್ನ ಅರ್ಥ ಮಾಡಿಕೊಳ್ಳಲು ಅತ್ಯಂತ ಮುಖ್ಯ. ಇದರ ಮೂಲಕ ವಿಜ್ಞಾನಿಗಳು ಗ್ಯಾಲಕ್ಸಿಗಳು ಹೇಗೆ ರೂಪುಗೊಂಡವು, ಗ್ಯಾಲಕ್ಸಿ ಕ್ಲಸ್ಟರ್ಸ್ ಹೇಗೆ ಬೆಳೆದವು, ಡಾರ್ಕ್ ಮ್ಯಾಟರ್ ಹೇಗೆ ವಿತರಿಸಲ್ಪಟ್ಟಿದೆ, ಅನಿಲವು ಗ್ಯಾಲಕ್ಸಿಗಳತ್ತ ಹೇಗೆ ಹರಿಯುತ್ತಿದೆ, ಬ್ರಹ್ಮಾಂಡದ ರಚನೆ ಕಾಲಕ್ರಮೇಣ ಹೇಗೆ ಬದಲಾಗಿದೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಿದ್ದಾರೆ. ಇನ್ನು ಮುಂದೆ ಹೋಗಿ ನೋಡಿದರೆ ಕಾಸ್ಮಿಕ್ ವೆಬ್ ನಮಗೆ ಬ್ರಹ್ಮಾಂಡದ ಭೂತಕಾಲದ ಒಂದು ರೀತಿಯ ದಾಖಲೆಯನ್ನೇ ನೀಡುತ್ತದೆ. ಇದನ್ನ ಮತ್ತಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕೆಂದ್ರೆ ನಿಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡು ಒಂದು ಕ್ಷಣ ಭೂಮಿಯಿಂದ ಹೊರಗೆ ಹೋಗುವಂತೆ ಕಲ್ಪಿಸಿಕೊಳ್ಳಿ. ಮೊದಲು ನಿಮ್ಮ ಮನೆ, ನಂತರ ನಗರ, ಅದಾದ ನಂತರ ಭೂಮಿ, ಅದಾದ ಮೇಲೆ ಸೌರವ್ಯೂಹ, ನಂತರ ಮಿಲ್ಕಿ ವೇ, ಅದಾದ ನಂತರ ಲೋಕಲ್ ಗ್ರೂಪ್. ಇನ್ನೂ ದೂರ ಹೋಗುತ್ತಾ ಹೋದಂತೆ ಗ್ಯಾಲಕ್ಸಿಗಳು ಚಿಕ್ಕ ಚಿಕ್ಕ ಬೆಳಕಿನ ಬಿಂದುಗಳಾಗಿ ಕಾಣಲು ಆರಂಭಿಸುತ್ತವೆ. ಆಮೇಲೆ ನೀವು ನೋಡುತ್ತೀರಿ
ಗ್ಯಾಲಕ್ಸಿಗಳು ನಾರುಗಳಂತೆ ಉದ್ದವಾದ ಮಾರ್ಗಗಳಲ್ಲಿ ಜೋಡಿಸಿಕೊಂಡಿವೆ. ಅವುಗಳ ನಡುವೆ ಬೃಹತ್ ಕತ್ತಲೆ ಪ್ರದೇಶಗಳು. ಇದು ಒಂದು ಮಹಾಜಾಲದಂತೆ ಕಾಣುತ್ತದೆ. ಅದರ ಮಧ್ಯದಲ್ಲಿ ನಮ್ಮ ಭೂಮಿ ಒಂದು ಅತಿ ಸಣ್ಣ ಬಿಂದುವಷ್ಟೇ. ಆದರೆ ಆ ಸಣ್ಣ ಬಿಂದುವಿನಲ್ಲಿರುವ ಮಾನವ ಕುಲವೇ ಈ ಸಂಪೂರ್ಣ ಜಾಲದ ರಹಸ್ಯವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಇನ್ನು ಕೊನೆಯ ಪ್ರಶ್ನೆ ಅಂದ್ರೆ, ಕಾಸ್ಮಿಕ್ ವೆಬ್ ನಮಗೆ ಒಂದು ಆಳವಾದ ವಿಚಾರವನ್ನ ಕಲಿಸುತ್ತದೆ. ಬ್ರಹ್ಮಾಂಡದಲ್ಲಿ ಯಾವುದೂ ಸಂಪೂರ್ಣವಾಗಿ ಒಂಟಿಯಾಗಿಲ್ಲ. ಗ್ಯಾಲಕ್ಸಿಗಳು ದೊಡ್ಡ ರಚನೆಗಳ ಭಾಗ, ನಕ್ಷತ್ರಗಳು ಗ್ಯಾಲಕ್ಸಿಗಳ ಭಾಗ, ಭೂಮಿ ಸೌರವ್ಯೂಹದ ಭಾಗ, ನಾವು ಭೂಮಿಯ ಭಾಗ ಮತ್ತು ಈ ಎಲ್ಲವೂ ಒಂದೇ ಬೃಹತ್ ಕಾಸ್ಮಿಕ್ ವ್ಯವಸ್ಥೆಯೊಳಗೆ ಅಸ್ತಿತ್ವದಲ್ಲಿದೆ. ಇಂದು ನಾವು ಕಾಸ್ಮಿಕ್ ವೆಬ್ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದರೂ ಇನ್ನು ಅನೇಕ ಪ್ರಶ್ನೆಗಳು ಉತ್ತರಕ್ಕಾಗಿ ಕಾಯುತ್ತಿವೆ. ಈ ಜಾಲದ ಸಂಪೂರ್ಣ ಸ್ವರೂಪವೇನು? ಡಾರ್ಕ್ ಮ್ಯಾಟರ್ನ ನಿಜವಾದ ಸ್ವಭಾವವೇನು? ಕಾಸ್ಮಿಕ್ ವೆಬ್ ಕಾಲದೊಂದಿಗೆ ಹೇಗೆ ಬದಲಾಗುತ್ತೆ? ಮತ್ತೆ ಇನ್ನೂ ಒಂದು ಕುತೂಹಲಕಾರಿ ಪ್ರಶ್ನೆ ಅಂದ್ರೆ, ಈ ಬೃಹತ್ ಜಾಲದೊಳಗೆ ಮಾನವ ಕುಲದ ಸ್ಥಾನ ನಿಜವಾಗಿ ಎಷ್ಟು ವಿಶೇಷ? ಬಹುಶಃ ನಾವು ಬ್ರಹ್ಮಾಂಡವನ್ನ ನೋಡುತ್ತಿದ್ದೇವೆ ಎಂದು ಭಾವಿಸುತ್ತೇವೆ, ಆದರೆ ಒಂದರ್ಥದಲ್ಲಿ ಬ್ರಹ್ಮಾಂಡವೇ ತನ್ನನ್ನ ತಾನು ಅರ್ಥ ಮಾಡಿಕೊಳ್ಳಲು ನಮ್ಮ ಕಣ್ಣುಗಳ ಮೂಲಕ ನೋಡುತ್ತಿರಬಹುದು ಅನ್ನೋದು ಅಷ್ಟೇ ಸತ್ಯ. ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ, ನೀ ದೇಹದೊಳಗೋ ದೇಹ ನಿನ್ನೊಳಗೋ ಅನ್ನೋ ಸಂದಿಗ್ಧತೆಗೆ ನೂಕದೇ ಇರೋದು ಈ ವಿಸ್ಮಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.